ಮತ್ತೆ ಆ ತರಹದ ಕಾಯಿಲೆ ಬರೋದಿಲ್ಲ. ಎದುರಿಸಿ ನಿಲ್ಲುವ ಶಕ್ತಿ ಇದೆಯಲ್ವಾ, ಅದು ಬರ್ಬೇಕಾದ್ರೆ ನಮಗೆ ಆಹಾರ ಒಂದ್ರಿಂದಾನೆ. ಇಮ್ಯುನಿಟಿಗಾಗಿ ಆಹಾರಗಳು ಅಂತ ಇದೆ, ಹೆಚ್ಚಾಗಿ ನಾವು ಸಸ್ಯಾಹಾರಗಳನ್ನೇ ತಿನ್ಬೇಕಾಗಿ ಬರುತ್ತೆ. ಮನುಷ್ಯನಿಗೆ ಇಮ್ಯುನಿಟಿ ಹೆಚ್ಚಬೇಕು ಅಂತ ಆದರೆ ಅದಕ್ಕಿರೋದು ದಾರಿ ಆಹಾರ ಒಂದೇ. ಇನ್ನೊಂದು ಇಮ್ಯುನಿಟಿ, ಈಗ ಅಕ್ವೈರ್ಡ್ ಇಮ್ಯುನಿಟಿ ಅಂತಂದರೆ ಬೇರೆ ಆಗಲೇ ಒಂದು ಒಂದು ವೈರಾಣುವಿಂದ ಕಾಯಿಲೆ ಬಂದಿದೆ, ಆ ಬಂದ ತಕ್ಷಣ ದೇಹ ತಾನೇ ಸಹಜವಾಗಿ ಇಮ್ಯುನಿಟಿಯನ್ನು ಬೆಳೆಸ್ಕೊಂಡ್ಬಿಡುತ್ತೆ, ಮತ್ತು ಆ ತರಹದ ಕಾಯಿಲೆ ಬರೋದಿಲ್ಲ. ಇಲ್ಲಿ ನಾವು ಆಹಾರದ ಮೂಲಕ ಮಾತಾಡ್ತಾ ಇದ್ದೀವಿ. ಇಮ್ಯುನಿಟಿಯನ್ನು ಹೆಚ್ಚಿಸೋದು ಅಂತ ಅಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಯಾವುದೇ ಬ್ಯಾಕ್ಟೀರಿಯಾ ಇರ್ಬೋದು, ಯಾವುದೇ ವೈರಸ್ ಇರ್ಬೋದು, ಅಥವಾ ಹೊರಗಿನಿಂದ ಬಂದಂತಹ ವಿಷಾಣುಗಳಿರ್ಬೋದು, ಇವೆಲ್ಲವನ್ನೂ ತಡೆದು ದೇಹದ ಶಕ್ತಿಯನ್ನು, ಅಂದರೆ ಇವೆಲ್ಲವನ್ನು ಎದುರಿಸಿ ನಿಲ್ಲುವ ಶಕ್ತಿ ಇದೆಯಲ್ವಾ, ಅದು ಬರಬೇಕಾದ್ರೆ ನಮಗೆ ಆಹಾರ ಒಂದ್ರಿಂದಾನೆ. ನಿಮಗೆ ತುಂಬ ವಿವರವಾಗಿ ಇದರ ಬಗ್ಗೆ ಬೇಕು ಅಂತ ಹೇಳಿದ್ರೆ, ನಾನು 2 ಪುಸ್ತಕಗಳನ್ನು ಇದರ ಮೇಲೆ ಬರೆದಿದ್ದೀನಿ. ಒಂದು ಇಂಗ್ಲೀಷ್ನಲ್ಲಿದೆ, ನೋ ಯುವರ್ ಫುಡ್ಸ್ ಟು ಬೂಸ್ಟ್ ಇಮ್ಯುನಿಟಿ ಅಂತ. ಅದೇ ರೀತಿ ಕನ್ನಡದಲ್ಲಿ ಇಮ್ಯುನಿಟಿಗಾಗಿ ಆಹಾರಗಳು ಅಂತ ಇದೆ. ಸವಿವರವಾಗಿ ಎಲ್ಲ ತರಹದ ಆಹಾರಗಳು ಏನೇನು ಕೆಲಸ ಮಾಡುತ್ತೆ, ಇಮ್ಯುನಿಟಿ ಅಂದರೆ ಏನು, ನಮ್ಮ ದೇಹ ಅಂದರೆ ಏನು, ನಮ್ಮ ದೇಹಕ್ಕೂ ಮತ್ತು ನಮ್ಮ ಆಹಾರಗಳಿಗೂ ಇರುವ ಸಂಬಂಧ ಏನು, ನಮ್ಮ ದೇಹಕ್ಕೆ ಇಮ್ಯುನಿಟಿ ಯಾಕೆ ಕಡಿಮೆ ಆಗುತ್ತೆ ಅನ್ನುವ ಎಲ್ಲ ತರಹದ ವಿಸ್ತಾರವಾದ ಅಂಶಗಳನ್ನು ಈ 2 ಪುಸ್ತಕಗಳಲ್ಲೂ ಬರೆದಿದ್ದೀನಿ. ಇದನ್ನು ಓದಿದರೆ ನಿಮಗೆ ಹೆಚ್ಚು ವಿವರ ಸಿಗುತ್ತೆ. ಈಗ ನಿಮಗೆ ಹೇಳೋದು ಅಂತ ಆದರೆ, ನಮ್ಮ ಇಮ್ಯುನಿಟಿಯನ್ನು ನಾವು ಹೆಚ್ಚಿಸ್ಕೋಬೇಕಾದ್ರೆ ಹೆಚ್ಚಾಗಿ ನಾವು ಸಸ್ಯಾಹಾರಗಳನ್ನೇ ತಿನ್ನಬೇಕಾಗಿ ಬರುತ್ತೆ. ನಾವು ತುಂಬ ಮಾಂಸಾಹಾರಕ್ಕೆ ಒತ್ತನ್ನು ಕೊಡ್ತಾ ಇದ್ದೀವಿ. ಅಂದರೆ ಮಾಂಸಾಹಾರ ಒಂದೇ ಶ್ರೇಷ್ಠ ಅಂತ ಅನ್ನೋದು ಇತ್ತೀಚೆಗೆ ಭಾಳ ಜಾಸ್ತಿ ಪ್ರಚಾರ ಕೊಡ್ತಾ ಇದೆ. ಅದು ಖಂಡಿತ ಅಲ್ಲ. ನಮಗೆ ಇಮ್ಯುನಿಟಿ ಹೆಚ್ಚಿಕೋಬೇಕು ಅಂತ ಇದ್ದಾಗ, ಅದರಲ್ಲೂ ಇಮ್ಯುನಿಟಿ ಕೂಡ ಒಂದು ನಮಗೆ ಆಟೋ ಇಮ್ಯೂನ್ ಡಿಫಿಷಿಯನ್ಸಿ ಅಂತ ಇರುತ್ತೆ ನೋಡಿ, ಅದು ಹೊರಗಡೆಯಿಂದ ಯಾವುದು ಬಂದಿದ್ದಲ್ಲ, ನನ್ನ ದೇಹಕ್ಕೆ ನನ್ನ ದೇಹದ ಜೀವಾಣುಗಳೇ ಶತ್ರುವಾಗಿ ಕಾಣಿಸ್ಕೊಳ್ಳುವಂಥದ್ದು. ಅಂತಹ ಒಂದು ಸಮಸ್ಯೆಗೆ ಕೂಡ ಸಸ್ಯಾಹಾರಗಳೇ ನಮಗೆ ಹೆಚ್ಚು ಒಳ್ಳೆಯದು.